ಲೇಖ ಹಾಕಿದ್ರಲ್ಲ ಸ್ವಲ್ಪ ನನ್ನ ಪಾಡಿಗೆ ನಾನು ಎತ್ತು ಬೀಜ ವ್ಯಾಪಾರ ಮಾಡಿದ್ರೆ ನನಗೇನು ತ್ರಾಸ ಅಂತ ಹೇಳ್ತಿ ತಾನೇ. ನಾನು AKBS ಅಂತ ಧರ್ಮಶಾಲೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಬೀರಾಪುತ್ತ ದರ್ಶನ ಕೊಡ್ತೇನೆ ನೋಡ್ರಿ. ಅದಕ್ಕಂತಾರಲ್ರಿ ಶಾಲಿ ಕಲೀರಿಪ್ಪ ಅಂತ ಹೇಳಿ ನಾವು ನಾಟಿಕ ಸರ್ ಬಡ ಸಾಲಿ ಕಲಿಸಿದ್ರು. ನಾ ಏನು ಮಗ ಸಾಲಿ ಮುಂದೆ ಆಗಿಲ್ಲ ಸಾಲಿ ಹಿಂದೆ ಆಗಿಲ್ಲ. ನನಗಂತೂ ಇಂಗ್ಲೀಷ್ ಬರುವುದಿಲ್ಲ. ನಾ ಏನೇ ಇದ್ರು ಪಕ್ಕ ಕನ್ನಡದ ಕಂದ ಅಮ್ಮ. ನೀ ಬೇರೆ ಬೈ ಕನ್ನಡದಾಗ ಹೇಳ. ಇದೇನು ಬಚ್ಚಲು ಕೋಲೆ ಆಗ್ಬಿಟ್ಟತು ಎಲ್ರ ಗುದ್ನೆ ಆಗ್ಬಿಟ್ಟತು. ಆಲ್ ಕರ್ನಾಟಕದ ಭಿಕ್ಷಕರ ಸಂಘ ಅಂತ ನೋಡ್ರಿ. ಹೌದಲ್ಲೇ ತಮ್ಮ ಅಗದಿ ತಿಂಡಿಲಿ ಗ್ಲಾಸ್ ಹಾಕಿ ಕಾಲಾಗ ಬೂಟ್ ಹಾಕಿ ಅಗದಿ ತಿಂಡಿಲಿ ಅರಿವಿ ಹಾಕೊಂಡ್ ಬಂದ ಅಲ್ಲ. ಹೋಗಿ ಭಿಕ್ಷಕ ಸಂಘ ಆಗಿಲ್ಲ ಅಧ್ಯಕ್ಷ ಆಗಿ. ನಾ ಈ ಸ್ಟೇಜಿಗೆ ಬರ್ಬೇಕಾದ್ರ ನಮ್ದು ಒಂದು ದೊಡ್ಡ ಕತೆ ಐತಿ ಬಿಡ್ರಿ. ತಮ್ಮ ನೀನು ದೊಡ್ಡ ಕತ್ತಿ ಕೇಳಾಕ ನಮ್ಮ ಮಂದಿ ಭಾಳ ಸ್ಟ್ರಾಂಗ್ ಐತಿ. ಸ್ವಲ್ಪ ಕತ್ತಿಗೆ ಮಾಡಿ ಹೇಳಲ್ಲ. ಹೌದ್ರಿ ನಮ್ಮೂರ್ ಬೀರಾಪತ್ತಿ ಅಂತ ಜಾತ್ರೆಗ ನಾಟಕ ವಾಲ್ವಲ್ಲಿ ಅಂದ್ರು ಗಾಣಿಗರ ಬುಲ್ಲಿಕನ ಶಿವನಿಗೆ ಸಿದ್ದಪ್ಪನ ಪಾತ್ರ ಐತಿ ಮಾಡಂದ್ರಿ. ಅದು ಯಾವ ಪಾತ್ರ ಅಂದ್ರಿ ಭಿಕ್ಷಕನ ಪಾತ್ರ. ನಾನು ಅವಂಗಾರ ಮಗ ಹೋರಿ ಅದನ್ನು ಪಾತ್ರ ಮಾಡಿದೇನ್ರಿ. ಅದ್ರಾಗ ನಮ್ಮ ಅವ್ವ ಮುಂಜಾನೆ ಹತ್ತುಗಳೇ ಮನಿಗೆ ಬಂದಲ್ರಿ. ಮುಂಜಾನೆ ಹತ್ತುಗಳೇ ನಾಟಕ ಮುಗಿಸ್ಕೊಂಡ್ ಮನಿಗೆ ಹೋದನ್ರಿ. ಮಾನ್ಯ ಬುಧವಾರ ಸಂತ್ಯ 7 ನಂಬರ್ ಚಾಪಲ್ ಕಟ್ಟದಲ್ರಿ. ಚಾಪಲ್ ಹೊಡೆದ್ ಬಿಟ್ಟಲ್ರಿ. ಅದ್ರಾಗ ನಮ್ಮ ಅಪ್ಪದನ್ರಿ ಅವನು ಬಂದವನ ಬೂಟ್ ಗಾಲಿಗೆ ಒಲಿ ಅಂತೇಳಿ ಹೋದ ನಾನು ಮನೆ ಬಿಟ್ಟು ಹೊರಗೆ ಹಾಕ್ಬಿಟ್ಟೇನ್ರಿ. ಅಂದಿನಿಂದ ಇಂದಿನ ತನಕ ಉದ್ಯೋಗದಾಗ ಮುಂದುವರೆದ ನೋಡ್ರಿ. ಅಯ್ಯಪ್ಪ ಏನಪ್ಪ ಆಗ್ತಿಲ್ಲ ಇದು ಪಾಪ ನಾಟಕ ಮಾಡಿತ್ತು ಹುಡುಗ. ಮನ್ಯಾಗ ತಿಳ್ಕೊಬಾರ ಅವ್ರು ಏನು ಒಂದ್ ನಾಟಕ ಅಂತೇಳಿ. ನೀನು ಮತ್ತೆ ನಾಟಕ ಗಿಟಕ್ ಮಾಡಿ ಹುಡುಗಿ ಬಂದ ತೆಗಿ ಮತ್ತ ಇವತ್ತು ಓದಿತಾರ ನೋಡ್ತಮ್ಮ. ಅಲ್ಲ ನಾನು ರಗಡಿ ನಾಟಕ ಮಾಡಿ ನಮ್ಮ ಅವನ ಕೈಲಿ ಚಪ್ಪಲಿ ಬಡ್ಸ್ಕೊಂಡ ಮತ್ತೆ ನಾಟಕ ಮಾಡೀನಿ. ಹಂಗ ಬಂದ ಗಮ್ಮತ್ತಿರ್ಬೇಕ. ಹೋಗ್ಲಿ ಬಿಡು. ಹೋಗಿ ನನಗಂತನ ಆಗ್ತದೆ ಬಾಳೆ ನಿಂದು. ನಮ್ಮೂರ್ ತಗೊಂಡ್ ಏನ್ ಮಾಡ್ತೀರಿ? ನಮ್ಮೂರ ಆಲಿಮಟ್ಟಿ ಡ್ಯಾಮ್ನಾಗ ಮುಳುಗಿ ಹೋಗೈತಿ. ನಾ ಬಂದ್ ನಿಂತಿದ ಇದ ಊರ್ರಿ. ಇಲ್ಲಿ ಇದ್ದವ್ರಲ್ಲ ನೀವ ನಮ್ ಸಂಬಂಧಿಕರ. ನನಗೂ ಬದುಕಾಕೊಂಡ್ ದಾರಿ ತೋರ್ಸಲ್ವಾ? ತಂದೆ ವೀರಲಿಂಗೇಶ್ವರ ನನ್ನ ತ್ರಾಸಿನ ಕಾಣೋಲ್ತೇನಪ್ಪ. ನನಗ ಚಾ ಕುಡಿಬೇಕಾದ್ರೆ 10 ರೂಪಾಯಿ ಕಿಶದಾಗಿಲ್ಲ. ನಾಟಕ ಸಂಬಂಧ 20 ದಿನ ನನ್ನ ಪಂಚನಗಿರಿ ಬಂದ್ ಮಾಡಿ ನಾಟಕ ಕಲ್ತನು. ಕಲ್ತದ್ರ ಈ ಬೊಬ್ಬಳಗಳು ತಂದ ನೀವ ನಮ್ಮ ಸಂಬಂಧಿಕರು. ನೀವ ನಮ್ಮ ಊರಿನವರು. ತಮ್ಮ ಮೊದಲ ಹುಟ್ಟು ನಮ್ಮ ಮಾವನೂರಿದ. ನಾನು 100 ಅನ್ನಕ್ ಬರುದಿಲ್ಲ. ಆದ್ರೆ ನಮ್ಮ ಅವ್ವ 100 ಹತ್ತೀನಿ. ನಾನು 100 ಅಲ್ಲ. ಕರೆ ಅಂತದ್ರಾಗ ನೀ ಬಂದ ನನಗ ಕೊಳಿಗೆ ಬಿದ್ಯಾ ಇರ್ಲಾಕ ಬೇರೆ ಮುತ್ಯ. ಅವ್ರು ಏನು ದೇವ್ರು ಬಳುತ್ತವ್ರ ರಗಡೆ ಮಾಡ್ತದ ದಾನಸೂರ್ ಕರ್ನ ರಗಡೆ ಮಂದಿದಾರ. ಹಿಂಗ ಜೋಳಿಗೆ ಮಾಡಿ ನೋಡಿ 2 ರೊಟ್ಟಿ ತರ್ತೀನಿ. ನಿನ್ನೊಂದು ರೊಟ್ಟಿ ನನಗೊಂದು ರೊಟ್ಟಿ ತಿಂದ್ರ ಆತ. ಹೋಲ್ ಬಿಡು. ಅಂದಂಗ ನಿನ್ ಹೆಸರೇನ? ನನ್ನ ಹೆಸರ ಅದ್ರಾಗ ಮುತ್ಯಾಗಳು ತಲೆಯಾಗೊಂದು ಕೂದಲಿರಂಗಲ್ರಿ. ಅವರು ಬರ್ಮ್ಯಾ ಅಂತ ಕರೀತಾರ. ಅದ್ರಾಗ ನಮಗ್ ವಯಸ್ಸಿಗೆ ಒಂದ್ ಹುಡುಗರು ಇರ್ತಾರ ನೋಡ್ರಿ ಬರ್ಮಣ್ಣ ಅಂತ ಕರೀತಾರ. ಅದ್ರಾಗ ನಮಗ್ ವಯಸ್ಸಿಗೆ ಒಂದ್ ಫಿಗರ್ಗಳು ಇರ್ತಾವಲ್ರಿ ಬರ್ಮನ್ ಮಾಮ ಅಂತ ಕರೀತಾರ. ಅಂದಂಗ ನನ್ನ ಹೆಸರು ಬರ್ಮ ಅಂತ ನೋಡ್ರಿ. ಹೋಲ್ ಬಿಡಪ್ಪ ಬರ್ಮನ್ ಮಾಮ. ನಾನು ಎಲ್ಲಿ ಹುಡುಗರಟ್ಲಿ ಮಾಮ ಅಂತಂದ್ರೆ ಎಲ್ಲಿ ತಗೊಂಡ್ ಕೊತ್ತಿ ಆತ ನಿಂದ ಬೇಡ ತಮ್ಮ. ಯಾಕೆ ದಾರಿ ನಿಂತು ಮಾತಾಡಿ ಚಲೋ ಅನ್ಸತತಿ. ಯಾಕಂದ್ರೆ ನಾನು ನಿಂದು ಬಿಸ್ನೆಸ್ ನಮ್ಮ ಊರಾಗ ಗೊತ್ತಾಗಿ ನಾಳೆ ನಮ್ಮ ಬಿಸ್ನೆಸ್ ಕಲ್ ಹಾಕಿದ್ರಿ ಮಾಡೋದಿ ಬೇಡ. ನಂದು ಮಣ್ಣಗಡೆ ತಿಂಡಿಲೆ ಗಂಡ ಪಕ್ಕಿ ಗದಮ ರೂಮ್ ಐತಿ. ಅಲ್ಲಿ ರೂಮಿಗೆ ಕೂತ ವಿಚಾರ ಮಾಡೋಣ. ಆದ್ರ ಮಗನ ನಿಂದು ಒಂದ್ ಮನ್ಯಾಗ ಗಜಮ ಮಾಡಕ್ ಐತ್ಲ ಮತ್ತೊಂದ್ ಯಾಕೆ ಮಾಡಕ್ ಹೋಗ್ತೀವ? ಮಗನ ಹುಂಚಿ ಗಿಡ ಮುಪ್ಪಾದ್ರು ಹುಳಿ ಮುಪ್ಪಾಗೋದಿಲ್ಲತ್ತ. ಗದಮ ಏನ್ ಮಾಡ್ತಿ? ನಿನ್ಗೇನಿಲ್ಲ ಮುಂದೆ ಆಗಲ್ಲ ಅದ್ರ ಬಿಡಿ ಗೊತ್ತ. ಓ ಗೆಳೆಯ ಜೀವ ಗೆಳೆಯ ಸಿರಿ ಸಿರಿಯುವ ಸಿರಿಯಿನಲು ಅಂಜನ
ದೇಶಕ್ಕೆ ಒಬ್ಬನೇ ಪ್ರಧಾನಿ, ರಾಜ್ಯಕ್ಕೆ ಒಬ್ಬನೇ ಮಂತ್ರಿ, ತಾಲೂಕಿಗೆ ಒಬ್ಬನೇ ಶಾಸಕ, ಈ ನಾಟಕಕ್ಕೆ ಒಬ್ಬನೇ ಖಳನಾಯಕ. ದುಡ್ಡು ದುಡ್ಡು ದುಡ್ಡು, ಈ ಜಗತ್ತಿನಲ್ಲಿ ದುಡ್ಡು ಇದ್ದವನೇ ದೊಡ್ಡಪ್ಪ. ಮನುಷ್ಯನಿಗೆ ದುಡ್ಡು ಅಂದಿದ್ದರೆ ಸಾಕು, ಏನ್ ಬೇಕಾದರೂ ಮಾತಾಡಿಸಿಕೊಳ್ಳಬಹುದು. ದುಡ್ಡಿನಿಂದಲೇ ಕೊಲೆ, ದುಡ್ಡಿನಿಂದಲೇ ದರೋಡೆ, ದುಡ್ಡಿನಿಂದಲೇ ಹೆಣ್ಣಿನ ಶೀಲನ. ನಾನೊಂದು ಕಾಲದಲ್ಲಿ ಅಲ್ಪ ಶ್ರೀಮಂತ, ಇಂದು ನಾನೇ ಲಕ್ಷಾಧಿಪತಿ. ಅಲ್ಲೇನ್ರಿ ಶಂಕರ್ ಭಟ್ರ? ನೀವು ಹೇಳೋ ಮಾತನಾಗ ಬಾಳ ಕರೆ ಐತ್ ನೋಡ್ರಿ ಸೌಕರ. ದುಡ್ಡಿಲ್ದಾರ್ನ ಯಾರು ನಂಬ್ತಾರ್ರಿ ಜಗತ್ನಾಗ? ಅಲ್ರಿ ಶಂಕರ್ ಭಟ್ರ, ಈ 10 ವರ್ಷಗಳ ಹಿಂದೆ ಆ ರಾಮನ ತಂದೆ ವೈದ್ಯ ಸಾಲದ ರೂಪದ ಹಣ ಈಗ ಬಡ್ಡಿ ಸಮೇತ ವಸೂಲಿ ಮಾಡಿಕೊಂಡು ಬರಬೇಕು. ಇಲ್ಲ ಅಂದರೆ ಅವನು ವಾಸಿಸುತ್ತಿರುವ ಮನೆ ನನ್ನ. ರಾಮನ ತಂದೆ ಹೋದ ಹಣ 2,000, ಈಗ ಅಸಲು ಬಡ್ಡಿ ಸೇರಿ 7,000 ಆಗೈತ್ರಿ. ಗುಮಾಸ್ತ್ರೆ 7,000 ಅಂತ ಬೇಡ, ಸುದ್ದು 10,000 ಅಂತ ಮಾಡ್ರಿ. 10,000 ಯಾಕ್ರಿ? 1,00,000 ಬರೆದಿಟ್ಟು ಬಿಡ್ತೀನಿ. ನಂಬಿಕೆ ಗುಮಾಸ್ತರು ಎಂದರೆ ನೀವು. ನಿಮ್ಮಂತ ಗುಮಾಸ್ತರು ಇರುವುದರಿಂದಲೇ ನಮ್ಮಂತವರು ದಿನೇ ದಿನೇ ಬೆಳೆದು ಶ್ರೀಮಂತರಾಗುತ್ತಿರೋರ. ನಮ್ಮನ್ನ ಈ ರೀತಿ ಮಾಡಾಕ ನೀವ ಕಾರಣ. ನಮಗ ಮೊದಲು ಈ ಕೆಲಸ ಎಲ್ಲ ಬರ್ತಿತ್ತು. ನಾನು ಮೊದಲ ನಿಮ್ಮ ಮನೆ ಅಡಿಗೆ ಭಟ್ಟನಾಗಿದ್ದೆ, ಈಗ ನಿಮ್ಮ ವ್ಯವಹಾರ ಲೆಕ್ಕಪತ್ರ ಬರೆಯುವ ಗುಮಾಸ್ತನಾಗಿರುವೆ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ. ಗುಮಾಸ್ತರೇ, ಬೇಗನೆ ಹೋಗಿ ಆ ರಾಮನನ್ನು ಕರೆದುಕೊಂಡು ಬನ್ನಿ. ಆಯ್ತು ಯಜಮಾನ್ರೇ. ಹಾಗೆ ಬರುವಾಗ ತೋಟದ ಮನೆಗೆ ಭೇಟಿ ಕೊಟ್ಟು ಇಂದು ರಾತ್ರಿಗೆ ಸರಿಯಾಗಿ ವ್ಯವಸ್ಥೆ ಮಾಡಲು ಹೇಳಿವ. ದೊಡ್ಡ ಚಾನ್ಸ್ ಸಿಕ್ತರಪ್ಪ ಇವತ್ತು ನಮಗ. ಅಲ್ಲ ಚಾನ್ಸ್ ಅಲ್ರಿ, ಇವತ್ತು ನಮಗ ಗುಂಡಿನ ಗಮ್ಮತ್ ಐತೆ ಅಂದಂಗಾಯ್ತು. ಆಯ್ತ್ರಿ, ಹೋಗಿ ಬರ್ತೀನಿ. ಈ ಸುತ್ತು 20 ಹಳೆಯ ಒಡೆಯನ್ನು ಬೀಸಿದ ಬಲೆಗೆ ಬಲೆಯಾದ ಈ ಮಳ್ಳ ಕುರಿಗಳು, ಈ ಜನ ಎದ್ದರೆ ಬಗ್ಗೆ ಕಾಲು ಇಡ್ತಾರೆ, ಬಿದ್ದರೆ ಒದ್ದು ಹೋಗುತ್ತಾರೆ. ಈ ಜನ ಈಗ ನಾನು ಅನುಭವಿಸುತ್ತಿರುವ ಈ ಸುಖ, ಈ ಜನರನ್ನು ದುಃಖದಲ್ಲಿ ತಳೆದಾಗಲೇ ನನಗೆ ಸುಖ. ರಾಮ, ಬಹುದಿನಗಳಿಂದ ನಿನ್ನನ್ನು ಹೊಂಚು ಹಾಕಲು ಪ್ರಯತ್ನಿಸುತ್ತಿದ್ದೆ. ನಾ ಮಾಡುವ ಎಲ್ಲ ಕಾರ್ಯಗಳಿಗೂ ಅಡಚಣೆಯಾಗಿರುವ ನೀನು ಹಾಗೂ ನಿನ್ನ ತಮ್ಮನನ್ನು ಈ ರಣಹತ್ತು ಕುಕ್ಕಿ ತಿನ್ನಲಾರದು. ವಯಸ್ಸಿಗೆ ಬಂದ ನಿನ್ನ ಮುದ್ದಿನ ತಂಗಿಯ ಮಕ್ಕಳ
ಗಂಧದ ಮರದ ಲಾರಿಯನ್ನು ಒಳಗೆ ಹಾಕಿದನೆ. ಯಾರವನು? ಹೇಗಲ್ರಿ ಹೊಸದಾಗಿ ಬಂದ ಬೇಸಾಯ ಅಂತ ಸಾವುಕಾರಿ. ನಾನು ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರು ಅವನೇನು ದೂರನೋ ಇಲ್ಲ ಸೂರ್ಯನೋ ಅಂತ ಇಲ್ಲ, ಈ ಊರಿನ ಪಾಳೆಗಾರನೆಂದು ಚುಚ್ಚಿ ಚುಚ್ಚಿ ಮಾತನಾಡಿದ ಸಾವುಕಾರಿ. ಏನು ಆ ನಾಯಿ ಹೀಗೆ ಬೊಗಳಿದ್ದೆ? ಕರಿಯ, ಆ ನಾಯಿಗೆ ತುತ್ತು ರೊಟ್ಟಿ ಬೇಕೆಂದರೆ ಅದು ಹೇಗೆ ಬಾಲ ಅಲಾಡಿಸುತ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೊರಡಲು ಕಾರು ರೆಡಿ ಮಾಡಲು ಡ್ರೈವರ್ಗೆ ಹೇಳು, ಸ್ವತಃ ನಾನೇ ಬರ್ತೇನೆ. ಆ ತೊಂದರೆ ನಿಮಗೆ ಬೇಡ ಸಾವುಕಾರ್ರಿ. ಈಗ ಶಿವರಾಜ್ ಅನ್ನುವ ಚಾಣಕ್ಯ ಆಸಾಮಿ ಸಿಕ್ಕೈತ್ರಿ. ಈಗಾಗಲೇ ಅವನನ್ನು ಕೆಲಸಕ್ಕೆ ಕಳಿಸಿ ಬಂದೇನ್ರಿ. ಈ ನಮ್ಮ ವ್ಯಾಪಾರದಲ್ಲಿ ಯಾರ ಕೈವಾಡ ಇದೆ ಅನ್ನೋದೇ ತಿಳಿಯುವಂತಿಲ್ಲವಲ್ಲ ಸಾವುಕಾರ್ರಿ. ನಮಗೆ ಅವತಾರ ಅಂದ್ರೆ ಆ ರಾಮನ ತಮ್ಮ ಲಕ್ಷ್ಮಣ ಇರ್ಬೇಕ್ರಿ. ನೀವು ಮಾಡುವ ಎಲ್ಲ ಕೆಲಸದಲ್ಲಿ ಅವರು ಅಡಚಣೆಯಾಗಿದ್ದಾರೆ. ಈಗಲೇ ಹೂ ಅನ್ರಿ, ಆ ನನ್ನ ಮಕ್ಕಳನ್ನು ಹೋಗಿ ಹೀಗೆ ಮುಗಿಸಿ ಬಂದುಬಿಟ್ಟಿದ್ದೆ. ಈಗ ಅವನ ಸಾಲದ ಬಾಲ ಬೆಳೆಸಿ ಅದರಿಂದಲೇ ಅವನ ಸಂಸಾರ ನಾಶ ಮಾಡುವೆ. ಕರಿಯ, ಗಾಂಜಾ ಲೋಡ್ ಮಾಡಿದ ಲಾರಿಯನ್ನು ನಮ್ಮ ಹಳ್ಳದ ಹೊಲದಲ್ಲಿ ಬಿಟ್ಟು ಬೇಗ ಬಾ. ಆಗಲಿ ಸಾವುಕಾರ್ರಿ, ಆಗಲಿ. ರಾಮ, ಈ ವಿಷಭರಿತ ನಾಗರ ಹಾವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನನ್ನ ಘನತೆ ಗೌರವಕ್ಕೆ ಕುಂದು ತರುವರು ಅವರು ಯಾರೇ ಇರಲಿ, ಅವರನ್ನು ಮುಗಿಸದೆ ಬಿಡುವನಲ್ಲ ಇಬ್ಬರು. ಊರ ಜಾತ್ರೆಗೆ ಬಾರ ಕರಕೊಂಡ, ಹಿಂದಿಂದ ಬರಲಿ ನಡೆಯಲು ಪ್ರೀತಿಲೆ ಕೊಡಿಸಿದ ಲಂಗಾಲೋರಿ ಉಳ್ಕೊಂಡ, ನಿಂದ ಮಂದ್ಯಗ ಎದ್ದ ಕಾಣುವಾಗ ಹೂವ ಮುಡ್ಕೊಂಡ, ನಿನ್ನ ಮೆತ್ತನ ಕೈ ಮೆರಿ ಮೆರಿ ಮೆತ್ತು ಮದರಂಗಿ ಹತ್ತುಕೊಂಡ. ಊರ ಜಾತ್ರೆಗೆ ಬಾರ ಪಂಚಾಯತಿಯಲ್ಲಿ ನಳಕ್ ನೀರ್ ಬಿಡು ನೌಕರಿ ಅಂತ ಸಿಗ್ತ್ರಿ. ಈ ನೌಕರಿರ ಪೂರ್ಣ ಕಾಣ್ತದೆಲ್ಲ ಗೊತ್ತಿಲ್ಲ. ಈ ನೌಕರಿ ಒಳಗ ಏನ್ ಮಜಾ ಐತ್ರಿ? ಮ್ಯಾಗಿನ ಒಣ ನೀರು ಬಿಡಕ್ ಹೋದ್ರೆ ಹೆಬ್ಬಿ ಹಪ್ಪಲ ಪಕ್ಕ ಬರ್ತಾನ್ರಿ. ತುತ್ತು ಹಕ್ಕಿ ತೊಂದ ಹಿಂಗ ಹಿಂಗ ಏನ್ ಗೊತ್ತ? ಕೆಳಗಿನ ಒಣ ನೀರು ಬಿಡಕ್ ಹೋದ್ರ ಸರ್ವರ್ ಮುತ್ತಾಪನ ಬರ್ತಾನ್ರಿ. ಯಾಕೋ ತಮ್ಮ ನಮ್ಮ ಮನ್ಯಾಗ ಇಟ್ಟೋತ್ತರ ನೀರ್ ಬರ್ತಿದ್ದು ಈ ಬರೀ ಹವಾನ ಹೊಡತ್ಲಾ ಅಂತನ್ರಿ. ಈಗ ಸಾಲಿ ಮೂಲಿ ಕಡೆಯಿಂದ ಗುರುವ ವಿಮೇಶನ ಬರ್ತಾನ್ರಿ. ಅವನವನಿಗೆ ಒಂದು ಪ್ಯಾಂಟ್ ಹೋಗ್ಕೊಳಕ್ ಬರ್ಲಿಕ್ಕೆ ಹೋತ್ರಿ. ಲುಂಗಿ ಮ್ಯಾಗ ಹಿಂಗ ಹಿಂಗ ತುರ್ಕೊಂಡ ನಮ್ಮ ಮನ್ಯಾಗ ಅಂತ ಬಂದಿದ್ದು. ಇವತ್ತು ಯಾಕೋ ನೀರ ಬಂದಿಲ್ಲ ಅಂತ ಅವ ಒಂದ್ ಎಷ್ಟೊಂದು ಬಡಿಗೆ ತಗೊಂಡ್ಬರ್ತಾನ್ರಿ. ಅಂತಾರಾಗ ರಾತ್ರಿ ನಮ್ ದೋಸ್ತುಗಳದಾರಲ್ರಿ, ಓನ್ ಚಿಕನಿಂದ ನಾಯಿಗೆ ನಂದು ಕುಬರ್ತೈತಿ. ಬೆಳಗು ಮುಂಜಾನೆ 5 ಗಂಟೆಗೆ ನೀರು ಬಿಡಂತಾರ್ರಿ. ಅಂತಾರ ನಮ್ ಊರಾಗ ಕುಡಕ್ ಬಂದಿ ಅಂತರು ನನಗೂ ಸಾಕಾಗೈತಿ ಬಿಡ್ರಿ. ಈ ನಮ್ ಚೌಧರಿ ಮಲ್ಲಪ್ಪನ ಅಂತಾರು, ಬಾಲಿ ಬಸಪ್ಪನ ಅಂತಾರು, ನೀರ್ ಬಿಡಾರ್ಕ ಮನಿ ಬಾಗ್ಲಿ ಬಂದ ದಬಾ 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 ಅಂತ ಕಾತಾರಿ. ಐತಲ್ರಿ ಮುಂದ್ ನಮ್ದು ಒಂದ್ ನಾಟಕ ಕಂಪ್ನಿ.
ನಾ ಕರೆದಲ್ಲಿ ಹಾ ಬರ್ತಿಲ್ಲ ನೀ ಎಲ್ಲೋ ಅಲ್ಲಿಗೆ ಅಲ್ಲಿ ಬರ್ತೀಯ ಹಾ ಹೋಗೋಣ ನಡಿ ನಿಮ್ಮ ಸತ್ಯದ. ಹೋಗೋಣ ನಡಿ ನಿಮ್ಮ ಸತ್ಯದ. ಹುಟ್ಟಿದ ಊರಿಗೆ ನನ್ನ ಕನಸಿ ಬರಿತಾರ ಸತ್ತ ಮನೆಗೆ ಹೋಗಿ ಅತ್ತಲ ಮಾಡುವ ಸಂಸಾರ ನಿನ್ನ ಸಲುವಾಗಿ ತಂದೆ ಮಾಹಿರಾಗೋ ನಾದೂರ ನಿನ್ನ ಸಲುವಾಗಿ ತಂದೆ ಮಾಹಿರಾಗೋ ನಾದೂರ ಕನಸಿನಾದ ಕರದಲ್ಲಿ ಆನ ಗೆಳೆಯರ ಆನ ಗೆಳೆಯರ ಹುಟ್ಟಿದ ಊರಿಗೆ ನನ್ನ ಕನಸಿ ಬರಿತಾರ ಅಲ್ಲ ಇವನು ಬೆಳಗ್ಗೆ ಬೆಳಗ್ಗೆ ಎದ್ದು ಕೂಡಲೇ ಭಿಕ್ಷೆ ಬಿಡಕ್ ಚಾಲು ಮಾಡ್ಯಾರಲ್ಲ, ರಾತ್ರಿ ಅವನು ನಿದ್ದೆ ಮಾಡವೇ ಇಲ್ಲ ಅಂತೀನಿ ನೀವು. ಸೈಡ್ ನಿಂದ್ರ ಮಾರ ಎತ್ತಾಗ. ಏ ಯಾರಿಗೇನಾಗತ್ತೆ ಈ ಮಾತು? ನಾ ಯಾರೋ ನೀನ್ ತಿಳತಿಲ್ಲ. ಇಲ್ಲ ತಿಳಿದಿಲ್ಲ. ಅಯ್ಯೋ ಮಾವ, ನನ್ನ ಪರಮ ಮಾವ, ನನ್ನ ಸರ್ದಾರ ಇದೇನ ಇದ? ಅಲ್ಲ ಅವನು ನಾ ಎಲ್ಲ ಭಿಕ್ಷೆ ಬಿಡು ಭಿಕ್ಷೆ ಕಾದನಂತ ತಿಳ್ಕೊಂಡಿದ್ದೆ. ಏನೋ ನೀನ್ ಅವತಾರ. ನನ್ನ ಅವತಾರ ತಗೊಂಡ್ ಏನ್ ಮಾಡ್ತೀರಿ? ಇದು 21ನೇ ವಯಸ್ಸಿನಾಗ ಇದು 2ನೇ ಅವತಾರ ನೋಡ್ರಿ. 3 ಇಂಚ್ ಪೈಪ್ನ್ಯಾಗ 6 ಇಂಚ್ ನೀರು ಬಿಡು ಬರಮ್ ಸಾಹೇಬ್ ಅಂತ ನೋಡ್ರಿ. ಅಬ್ಬಾ ನೋಡು ಬರೀ ನೀರ್ ಬಿಡಾಕತ್ತ ಬರೋಣ ಸಾಹೇಬ. ಇನ್ನೇನಾರ ಇಲೆಕ್ಷನ್ದಾಗ ಅದು ನಿಂತ ಗೆದ್ದಿದ್ರ ಹೆಂಗೋ ಏನೋ ಅಂತಿಲ್ಲ. ಲೇ ಹೋಗ್ಲಿ ಬಿಡು ದೋಸ್ತ, ನೀವ್ ಬಿಡಾಕತ್ತೀರಿ ಎಷ್ಟ್ ದಿವಸ ಆತ? ಯಾರಿಗೆ? ಏ ನೀನು ಕೋತಿ ನೀರ್ ನಳ ಬಿಡಾಕತ್ತಿಲ್ಲ. ಆ ನಳ ಬಿಡಾಕತ್ತಿ ಎಷ್ಟ್ ದಿವಸ ಆಯ್ತು ಅಂತ ಆ ನಳಕ್ ನೀರ್ ಬಿಡಾಕತ್ತಾವ 1 ತಿಂಗಳಾಗ ಹೋಗ್ಯತ್ ನೋಡ. ಹಾ ಒಂದ್ ತಿಂಗಳಾಗೈತೆ. 1 ತಿಂಗಳಾಗ ಹೋಗ್ಯತ್ತೆ. ಅಲ್ಲ ನಿನಗೇನು ಬುದ್ಧಿಗಿದ್ದ ಐತಿಲ್ಲ? ಅವನೋಡು 15 ದಿವಸ ಆತು ಸಂಪು ನಿಂತಿ ಮಾಡಕ್ ಹತ್ತಿರ್ತೀವ್. ರಾತ್ರಿ ಬದುಕನ ಹೋಗಿರ್ತಾವ. ಯಾಕ ನಡು ರಾತ್ರಾಗ ಯಾಕೆ ನೀರ್ ಬಿಡ್ತಿ ಅಂತ. ಹಗಲತ್ ನೀ ಬಿಡಕ್ ಆಗಂಗಿಲ್ಲ ನಿನ್ಗ. ಇಲ್ಲಿ ನೋಡ ಹೇಳಕತ್ತೀನಿ, ಹಂಗೆಲ್ಲ ಬಿಡಕ್ ಹೋಗ್ಬೇಡ. ನೋಡ್ ಮತ್ ನೀನ್ ನೋಡ್ಗಂಗ ಬ್ಯಾಗಿನ ಓಣ್ಯಾಗ ಸರ್ವತ್ನ್ಯಾಗ ಬಿಡ್ತೀನಿ, ಕೆಳಗಿನ ಓಣ್ಯಾಗ ನಸಕನ್ಯಾಗ ಬಿಡ್ತೀನಿ. ಕೆಳಗಿನ ಓಣ್ಯಾಗ ನಸಕನ್ಯಾಗ ಬಿಡ್ತೀನಿ, ಕುಂಬಾರ ದುಂಡಾಪನ ಓಣ್ಯಾಗ ಹೊಟ್ಟೇರ್ ಬಿಡ್ದ ಬಿಡ್ತೀನಿ. ಅದಕ್ಕೂ ಒಂದು ಟೈಮ್ನು ಹಾಕ್ತೀನಿ. ನಿನಗ್ ಹೇಳುದ ತ್ರಾಸ ಆಕಿತ್ತಂದ್ರ ನೀ ಎಷ್ಟು ಗಂಟೆಗೆ ಬಿಡ ಅಂತೀನಿ ನೋಡ, ಅಷ್ಟು ಗಂಟೆಗ ಬಿಡ್ತೀನಿ. ಯಾಕಲೇ ಬರೋಣ. ಅಲ್ಲ ಸ್ವಲ್ಪ ಬಾಯಿಗೆ ನಾಲ್ಗೆ ಬೇಗ ಹೇಳೋದು ಮಾತ್ರ ನೀನು. ಅಲ್ಲೇ ಅವನು ಇದೇನ್ ಹಾಕಿಲ್ಲ ನೀನ್ ಕಾಕಿ ಟರ್ರ ಅಂತ ಹೊರದ ಕೈಯಾಗ ಕೊಟ್ಟಿನ ಬರೀ ಹುಷಾರ. ಇಲ್ಲೇ ಹತ್ತದ್ ನೋಡ್ರಿ. ಆಕಿಗೆ ನನಗೆ ಎಂಟ್ರದಾರ್ನಿ. ನೀನು ಸಿಟಿ ಬರಕ್ ಹೋಗ್ಬೇಡ. ನೀ ಹಿಂಗ ಸಿಟಿಗೆ ಬರೋದಾದ್ರೆ ನನ್ನ ಕಣ್ಣ ಮುಂದೆ ಒಟ್ಟ ಹಾಯಕ್ ಹೋಗ್ಬೇಡ. ಅಯ್ಯೋ ಚಲೋ ಆತ್ ಬಿಡಿ. ಯಾಕ ಅಲ್ಲಿ ಬರಬೇಡ, ಇಲ್ಲಿ ಬರಬೇಡ, ಹಂಗ ಮಾಡ್ಬೇಡ, ಹಿಂಗ ಮಾಡ್ಬೇಡ ಅನ್ನಕತ್ತಿಲ್ಲ. ಯಾಕ ನೀ ನನ್ನ ಸ್ವಾದ್ರ ಮಾವನ ಮಗ ಏನ? ಮಗ ಸೋದರ ಅತ್ತಿ ಮಗಳು ಇದ್ರಿ ಅನಾತ. ಅದ್ರಾಗ ನೀವು ನಮ್ಮೂರನವ್ರ ಅಂತ ತಿಳಿದ್ರೆ ನಾನು 2 ಮಾತು ಮಾತಾಡ್ತೀನಿ ನೋಡ. ಏನದ ನೀ ಮಾತಾಡಕತ್ತಿದ್ದು? ಏನು ಅದ ದುಂಡಾದ ಮುಖ, ಏನು ನಿನ್ನ ದಾಳಿಂಬೆ ಬೀಜನಂತ ಹಲ್ಲು, ಏನು ನಿನ್ನ ಕೆಂಪಾದ ತುಟಿ, ಏನು ನಿನ್ನ ಗಂಗಾ ಗಣ್ಣ ಮೆಣಸಿನಕಾಯಿ ಅಂತ ಮೂಗು, ಸೈಜ್ ತಕ್ಕಂಗ ಹಿಂಗೆಲ್ಲ ಅಸಹ್ಯ ಮಾಡ್ತಿಲ್ಲ ನೀನು. ನಿನ್ಗೆ ಯಾಕೆ ಅಸಹ್ಯ ಮಾಡಕೋಲೆ? ನಿನಗಂತ ಇಷ್ಟು ದೊಡ್ಡದಿರ್ಬೇಕಾಗಿತ್ತ ನನ್ನ ಮುಂದೆ ಬಂದು. ಅಲ್ಲಲ್ಲೇ ನನ್ನ ಬಗ್ಗೆ ಇಷ್ಟು ವರ್ಣನೆ ಮಾಡಕತ್ತಿಲ್ಲ. ಅಂತೂ ನನ್ನ ಮೇಲೆ ನೀನು ಪ್ರೀತಿ ಪ್ರೇಮ ಎಲ್ಲ ಶುರುವಾಗಿ ಕನಸು ಕಾಣಕತ್ತಿ ಅಂದಂಗೈತಲ್ಲ. ನೋಡ್ಗಂಗ ಬರೀ ಕನಸು ಕಾಣೋದು ಅಷ್ಟೇ ಅಲ್ಲ, ಕನಸು ಮನಸ್ಸಿನಾಗ ಮರಗತ್ತ ನನ್ನ ಜೀವ. ಅಯ್ಯೋ ಮರ್ಗು ರೋಗ ಬಾಳ್ ಚಲೋ ಅಲ್ಲ ದೋಸ್ತ. ಅದು ಎಂತೆಂತ ದೊಡ್ಡ ಡಾಕ್ಟರ್ಗಳಿಗೆ ವಾಸಿ ಆಗಿಲ್ಲ. ಅದ ಸುಮ್ಮನೆ ಹಂಗೆಲ್ಲ ಕೆಲಸ ಆಗೋದಿಲ್ಲ. ಏನಾರ ಮಾಡಿ ವಾಸಿ ಮಾಡ್ಕೋದನ್ ಗುಣ ಮಾಡಕ ನನ್ನ ಹತ್ರ ಔಷಧಿ ಇಲ್ಲ. ಕಲಿತ ಡಾಕ್ಟರ್ ಬರೆದು ಕೊಟ್ಟರು ಔಷಧ ಸಿಗ್ತತೋ ಇಲ್ಲ. ಗಂಗಾ ನೀ ಸ್ವಲ್ಪ ನನಗೆ ಏನು ಟಚ್ ಮಾಡಿದ್ರೆ ಸಾಕು 6 ತಿಂಗಳ ಕಾಲ ಕಲಿತೀನಿ. ಬರ ಟಚ್ ಮಾಡಿದ್ರು ಹಿಂಗಾಗಿ ನೀ ಟಚ್ ಮಾಡಿಸ್ಕೊಂಡು ಟಚ್ ಮಾಡಿಸ್ಕೋಬೇಕು, ಮತ್ತೆ ಅದು ಮಾಡಬೇಕು. ಕೆಲಸದ ಏನಿಲ್ಲ ಐತ್ಲ ಅಂತೂ ರಸಿಕತನ ತುಂಬಿದ ಮತ ಇದ್ದಂಗ ನಿಬಿಡ್ಲಿದ್ದು. ಇಷ್ಟಾದ್ರೂ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿರಲ್ಲ ಅಷ್ಟೇ ಸಾಕು. ಬರ್ಮ್ಯಾ ನನ್ನ ರೊಟ್ಟಿ ಜಾರಿ ತುಪ್ಪದಾಗ ಬಿತ್ತು. ಗಂಗಾ ಇದ ಹುರುಪಿನ್ಯಾಗ ಒಂದ ಹೊಳೆ ಬತ್ತಾಗ್ತದ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿ ಬಿಡಿಸಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ.